ರಾಯಬಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ನಿಡಗುಂದಿ ಗ್ರಾಮದ 15 ವರ್ಷದ ಗೌತಮ್ ಹನುಮಂತ ಭಜಂತ್ರಿ ಎಂಬ ಬಾಲಕ ಭಾನುವಾರ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದು ಹಲವಾರು ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿದೆ. ಬಾಲಕ ಮೃತಪಟ್ಟಿರುವ ಸುದ್ದಿ ತಿಳಿಯುತ್ತಿದ್ದಂತೆ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ವಸತಿ ಶಾಲೆಗೆ ಧಾವಿಸಿದ ಪಾಲಕರು ಬಾಲಕನ ಬೆನ್ನಿನ ಹಿಂದೆ ಬಾಸುಂಡೆಗಳನ್ನ ನೋಡಿ ತನ್ನ ಮಗನನ್ನ ಹೊಡೆದು ಸಾಯಿಸಿದ್ದಾರೆಂದು ಹಾಸ್ಟೆಲ್ ವಾರ್ಡನ್ ಮೇಲೆ ಗಂಭೀರವಾಗಿ ಆರೋಪಿಸಿದ್ದಾರೆ. ಬಾಲಕನ ಸಾವಿನಿಂದ ನಿಡಗುಂದಿ ಗ್ರಾಮದಲ್ಲಿ ದುಃಖದ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಸಮಗ್ರ ತನಿಖೆ ನಡೆಸಿ ಬಾಲಕನ ಸಾವಿಗೆ ನೈಜ ಕಾರಣವನ್ನ ಪತ್ತೆ ಹಚ್ಚಬೇಕು ಎಂದು ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಈ ಘಟನೆ ಕುರಿತು ಪೊಲೀಸರು ಪ್ರಕರಣದ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಕೆಲವು ದಿನಗಳ ಹಿಂದೆ ಬೈಲಹೊಂಗಲ ತಾಲೂಕಿನ ವಣ್ಣೂರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ವಣ್ಣೂರಲ್ಲಿ ಇದೇ ರೀತಿ ವಿದ್ಯಾರ್ಥಿಗೆ ವಾರ್ಡನ್ ಹೊಡೆದ ಪರಿಣಾಮ ಪಾಲಕರ ಮುಂದೆ ವಾರ್ಡನ್ ಒಪ್ಪಿಕೊಂಡಿದ್ರು. ನಂತರ ವಿದ್ಯಾರ್ಥಿಗೆ ಏನಾದರೂ ಆದ್ರೆ ತಾನೇ ಜವಾಬ್ದಾರಿ ಎಂದು ಬರೆದುಕೊಟ್ಟ ಘಟನೆ ನಡೆದಿದೆ. ಈ ಘಟನೆಯ ಬಗ್ಗೆ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳದೆ ಬಿಟ್ಟಿದ್ದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಇಂತಹ ಘಟನೆಗಳು ಮರುಕಳಿಸುತ್ತಾ ಇದ್ರೆ ವಸತಿ ಶಾಲೆಗಳಲ್ಲಿ ನಮ್ಮ ಮಕ್ಕಳಿಗೆ ಸುರಕ್ಷತೆ ಇದೆಯಾ ಅನ್ನೋ ಸಂಶಯ ಎಲ್ಲರಲ್ಲೂ ಉಂಟಾಗಿದೆ. ಎಲ್ಲಿ ಆಸ್ಪತ್ರೆ ಎಷ್ಟನೇ ಕ್ಲಾಸ್ ಗುರುವಾರ ಹೋಗ್ಯಾನೆ ಅವ್ರ ಅಕ್ಕನ ಮದುವೆಗೆ ಬಂದಿದ್ರಿ ಸರ್. ಗುರುವಾರ ಕಳಿಸವ್ರಿ ಸರ್. ಅವ್ರ ಹೆಸರು ಹುಡುಗನ ಹೆಸರೇನ್ರಿ? ಹುಡುಗನ ಹೆಸರು ಗೌತಮ್ ಹನುಮಂತ ಭಜಂತ್ರಿ ರೀ. ಗೌತಮ್ ಯಾವಾಗಿದ್ರಿ ಘಟನೆ? ಯಾವಾಗಿದ್ರಿ?